ಬೆಂಗಳೂರಿನಲ್ಲಿ ನಟೋರಿಯಸ್ ರೌಡಿ ಶೀಟರ್ ನಾಗ ಅಲಿಯಾಸ್ ಸ್ಪಾಟ್ ನಾಗನ ಮೇಲೆ ರಾಜಗೋಪಾಲ್ ನಗರ ಪೊಲೀಸ್ ಠಾಣೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ ಸ್ಪಾಟ್ ನಾಗ ಬಲಗಾಲಿಗೆ ಗಾಯವಾಗಿದ್ದು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಳೆದ ಜನವರಿಯಲ್ಲಿ ಒಂಟಿ ಮಹಿಳೆಯಿಂದ ಹಣ ಹಾಗೂ ಮೊಬೈಲ್ ಕಿತ್ತುಕೊಂಡ ಬಗ್ಗೆ ಸ್ಪಾಟ್ ನಾಗ ವಿರುದ್ಧ ರಾಜಗೋಪಾಲ್ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈ ಸಂಬಂಧ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದ ರಾಜಗೋಪಾಲ್ ನಗರ ಪೊಲೀಸರಿಗೆ ಆರೋಪಿ ಸ್ಪಾಟ್ ನಾಗ ಹೆಗ್ಗನಹಳ್ಳಿ ಬಳಿ ಇರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಇಳಿದ ಪೊಲೀಸ್ ಪಡೆ ಸ್ಪಾಟ್ ನಾಗನ ಬಂಧನಕ್ಕೆ ಯತ್ನಿಸಿದ್ದಾರೆ. ಆಗ ಸಬ್ ಇನ್ಸ್ಪೆಕ್ಟರ್ ವಸೀಮುಲ್ಲಾ ಮೇಲೆಯೇ ಲಾಂಗ್ ಬೀಸೋದಕ್ಕೆ ಆತ ಯತ್ನಿಸಿದ್ದಾನೆ. ಘಟನೆಯಲ್ಲಿ ಪಿಎಸ್ಐ ವಸೀಮುಲ್ಲಾ ಕೂಡ ಗಾಯಗೊಂಡಿದ್ದಾರೆ. ಇಬ್ಬರನ್ನು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರ ಬಳಿ ಒಡವೆ ಹಾಗೂ ಮೊಬೈಲ್ಗಳನ್ನ ದೋಚ್ತಾ ಇದ್ದ, ಅತ್ಯಾಚಾರ ಮಾಡಿಯೂ ದರೋಡೆ ಮಾಡ್ತಾ ಇದ್ದಂತಹ ಆರೋಪ ಈತನ ಮೇಲೆ ಇದೆ. ಖಚಿತ ಮಾಹಿತಿಯ ಮೇರೆಗೆ ರಾಜಗೋಪಾಲ್ ನಗರ ಪೊಲೀಸರು ಆತನನ್ನ ಬಂಧಿಸೋದಕ್ಕೆ ಹೋದ್ರು. ಆತ ಇರುವಂತಹ ಜಾಗವನ್ನ ತಿಳಿದು ಆ ಸಂದರ್ಭದಲ್ಲಿ ಪಿಎಸ್ಐ ಮೇಲೆಯೇ ಮಾರಣಾಂತಿಕ ಹಲ್ಲೆಯನ್ನ ನಡೆಸೋದಕ್ಕೆ ಈತ ಯತ್ನಿಸಿದ. ಈ ಸಂದರ್ಭದಲ್ಲಿ ಪೊಲೀಸರು ಸ್ವಯಂ ರಕ್ಷಣೆಗಾಗಿ ಗುಂಡನ್ನ ಹಾರಿಸಿದ್ದಾರೆ. ಆ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡು ತಗುಲಿದೆ. ಇದೇ ಸಂದರ್ಭದಲ್ಲಿ ಪಿಎಸ್ಐ ಕೂಡ ದಾಳಿಗೆ ಒಳಗಾಗಿದ್ದಾರೆ. ಅವರ ಕೈಗೆ ಪೆಟ್ಟಾಗಿದ್ದು ಅವರನ್ನ ಕೂಡ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.